ನಮಸ್ಕಾರ ಸ್ನೇಹಿತರೆ, ಇಂದಿನಿಂದ 29 ವರ್ಷಗಳು ಈ 6 ರಾಶಿಯವರಿಗೆ ಗೋಲ್ಡನ್ ಟೈಮ್ ಶುರುವಾಗೋದ್ರ ಜೊತೆಗೆ ರಾತ್ರೋರಾತ್ರಿ ಶ್ರೀಮಂತರಾಗ್ತಾರೆ. ಶನಿದೇವನ ಕೃಪಾಶೀರ್ವಾದ ನಿಮ್ಮ ಮೇಲೆ ಇರಲಿದ್ದು ಸಾಕಷ್ಟು ಲಾಭವನ್ನು ಪಡ್ಕೊಳ್ತೀರಾ. ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು, ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ. ಅದಕ್ಕಿಂತ ಮೊದಲು ಶನಿದೇವನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೇಗನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರ ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ. ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ. ಹೌದು, ಎಂದಿನಿಂದ ಮುಂದಿನ 29 ವರ್ಷಗಳು ಕೂಡ ಈ 6 ರಾಶಿಯವರಿಗೆ ಶ್ರೀಮಂತಿಕೆಯ ಯೋಗ, ಇದು ಗೋಲ್ಡನ್ ಟೈಮ್ ಶುರುವಾಗ್ತದೆ. ರಾತ್ರೋರಾತ್ರಿ ಇವರು ಶನಿದೇವರ ಕೃಪಾಶೀರ್ವಾದದಿಂದ ದೊಡ್ಡ ಶ್ರೀಮಂತಿಕೆಯನ್ನ ಕಾಣ್ತಾರೆ ಅಂತ ಹೇಳಬಹುದು. ಈ ರಾಶಿಯವರಿಗೆ ಸಾಕಷ್ಟು ಲಾಭ ಸಿಗುತ್ತೆ. ಅಗತ್ಯತೆಗಳು ಮತ್ತೆ ಭಾವನೆಗಳನ್ನ ಅರ್ಥ ಮಾಡಿಕೊಂಡು ನೀವು ಜೀವನವನ್ನ ನಡೆಸ್ತೀರಾ. ಹಳೆಯ ಭಿನ್ನಾಭಿಪ್ರಾಯದಿಂದ ಮನಸ್ಸಿನಲ್ಲಿನ ಕಹಿಯ ಅನುಭವ ದೂರವಾಗುತ್ತೆ. ಜೀವನದಲ್ಲಿ ಬದಲಾವಣೆಯ ಒಂದು ಭಾಗ ಆಗಿರೋದ್ರಿಂದ ಸಾಧ್ಯವಾದಷ್ಟು ಜೀವನದಲ್ಲಿ ಬದಲಾವಣೆಯನ್ನ ಅಳವಡಿಸ್ಕೊಳ್ಳಿ. ತಾಳ್ಮೆಯಿಂದ ಇದ್ದು ಹೊಸ ಅವಕಾಶಗಳಿಗಾಗಿ ನೀವು ಸಿದ್ಧರಾಗಬೇಕಾಗತ್ತೆ. ಕುಟುಂಬ ಮತ್ತು ವಿಶೇಷ ವ್ಯಕ್ತಿಗಳೊಂದಿಗೆ ಹೆಚ್ಚು ನಿಕಟತೆಯನ್ನು ಅನುಭವಿಸ್ತೀರಾ. ಸಂಬಂಧಗಳಲ್ಲಿ ಸಾಮರಸ್ಯ ಮತ್ತೆ ತಿಳುವಳಿಕೆ ಹೆಚ್ಚಿಸುವ ಸಮಯ ಇದಾಗಿದ್ದು, ಇಂಟರ್ನೆಟ್ ಮತ್ತು ಸಾಮಾಜಿಕ ಮಾಧ್ಯಮದ ಮೂಲಕ ನೀವು ಸಂತಸವನ್ನು ಅನುಭವಿಸ್ತೀರಾ. ನಿಮ್ಮ ಪ್ರೇಮ ಸಂಬಂಧಗಳನ್ನು ನಿಭಾಯಿಸಲಿಕ್ಕೆ ಅವಕಾಶಗಳು ಸಿಗ್ತಾ ಹೋಗುತ್ತೆ. ನಿಮ್ಮ ಪ್ರೀತಿ ಪಾತ್ರರನ್ನ ಹತ್ತಿರದಲ್ಲಿರಿಸುತ್ತೆ. ನಿಮ್ಮ ಸಂಬಂಧಗಳನ್ನ ಬಲಪಡಿಸ್ಕೊಳ್ತೀರಾ. ಜವಾಬ್ದಾರಿಗಳನ್ನ ಬುದ್ಧಿವಂತಿಕೆಯನ್ನ ನಿಭಾಯಿಸುವುದು ನಿಮಗೆ ಲಾಭದಾಯಕವಾಗುತ್ತೆ. ಇನ್ನು ಪ್ರೀತಿಯಲ್ಲಿರ್ತಕ್ಕಂಥ ಜನರಿಗೆ ಶುಭ ಸುದ್ದಿ ಈ ಸಂದರ್ಭದಲ್ಲಿ ಸಿಗುತ್ತೆ ಅಂತ ಹೇಳಬಹುದು. ನಿಮ್ಮ ಜೀವನದಲ್ಲಿ ಸಾಕಷ್ಟು ತಿರುವಿನ ಸಮಯ ಇದಾಗಿದ್ದು, ಹಣದ ವಿಚಾರದಲ್ಲಿ ಅದೃಷ್ಟ ಅಂತ ಹೇಳಬಹುದು. ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ತರಾತುರಿಯಲ್ಲಿ ನಿರ್ಧಾರಕ್ಕೆ ಮುಂದಾಕೋಕ್ ಹೋಗ್ಬೇಡಿ. ಹಣಕಾಸು ವಿಚಾರದಲ್ಲಿ ಹೆಚ್ಚಿನ ಖರ್ಚನ್ನ ಮಾಡೋಕ್ ಹೋಗ್ಬೇಡಿ. ಸವಾಲುಗಳನ್ನ ಎದುರಿಸಲಿಕ್ಕೆ ಸಿದ್ಧರಾಗಿರಿ. ಇನ್ನು ನೀವು ಮನೆಯ ವಾತಾವರಣವನ್ನ ಸಂತಸದಿಂದ ಕೂಡಿರುವಂತೆ ನೋಡ್ಕೊಳ್ತೀರಾ. ನಿಮ್ಮ ವೃತ್ತಿ ಸಂಬಂಧಗಳು ಮಧುರವಾಗಿರುತ್ತೆ. ನೀವು ಈ ಒಂದು ಸಂದರ್ಭದಲ್ಲಿ ಆಪ್ತರಿಂದ ನಿಮ್ಗೆ ಬರಬೇಕಾಗಿದ್ದ ಹಣವನ್ನ ಪಡ್ಕೊಳ್ತೀರಾ. ಮನೆಗಾಗಿ ಖರ್ಚು ಮಾಡ್ಬೇಕಾಗಿ ಬರಬಹುದು. ಅನೇಕರಲ್ಲಿ ಪರಿಶ್ರಮದಿಂದ ತುಂಬಿದ ದಿನವಾಗತ್ತೆ. ಒತ್ತಡಕ್ಕೆ ಕಾರಣವಾಗಿದ್ದ ಹಣಕಾಸಿನ ವಿಚಾರದಲ್ಲಿ ನಿರಾಳತೆಯನ್ನ ನೋಡ್ತೀರಾ. ವ್ಯಾಪಾರಿ ವಲಯದ ಮಂದಿಗೆ ಶುಭ ಸಂದರ್ಭ ಇದಾಗಿದೆ. ಒಂದಷ್ಟು ಪೂಜಾ ಕಾರ್ಯಗಳಲ್ಲಿ ಭಾಗಿಯಾಗ್ತೀರಾ. ಶುಭ ಸಂದರ್ಭ ಇದಾಗಿದ್ದು ಶುಭ ಸುದ್ದಿಯನ್ನ ಕೇಳ್ತೀರಾ. ಪ್ರಯಾಣ ಮಾಡೋದ್ರಿಂದ ಕೂಡ ನಿಮ್ಗೆ ಲಾಭ ಸಿಗುತ್ತೆ. ಉದ್ಯೋಗ ಸಂಬಂಧಿತ ಒತ್ತಡ ಕಡಿಮೆ ಆಗುತ್ತೆ. ಸವಾಲುಗಳನ್ನ ಬಗೆಹರಿಸ್ಕೊಳ್ತೀರಾ. ದಾಂಪತ್ಯ ಜೀವನದಲ್ಲಿದ್ದ ಸಮಸ್ಯೆಯು ಬಗೆಹರಿಯುತ್ತೆ. ಸಂಬಂಧಿಕರ ಮನೆಗೆ ನೀವು ಪ್ರಯಾಣವನ್ನ ಬೆಳೆಸ್ತೀರಾ. ಇದರಿಂದ ಶುಭ ಸಂದರ್ಭಗಳು ಆರಂಭವಾಗ್ತಿದೆ ಅಂತಲೇ ಅರ್ಥ. ಪ್ರತಿಯೊಂದು ಕೆಲಸಗಳಲ್ಲೂ ಕೂಡ ಶುಭ ಫಲ ಇದೆ. ಬಹಳ ದಿನದಿಂದ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸಿಕೊಳ್ಳಲು ನಿಮ್ಗೆ ಈ ಒಂದು ಸಂದರ್ಭ ಸೂಕ್ತವಾಗಿದ್ದು, ಒಂದಷ್ಟು ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ತೀರಾ. ಸಾಧ್ಯವಾದಷ್ಟು ವಾಹನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ. ಕೆಲಸವನ್ನ ಮಾಡ್ಲಿಕ್ಕೆ ಪ್ರೇರೇಪಿಸ್ತಕ್ಕಂಥ ಸಮಯ ಇದಾಗಿದ್ದು, ಕೆಲವರಲ್ಲಿ ಒಂದಷ್ಟು ಅಸಮಾಧಾನ ಇರುತ್ತೆ. ಕೆಲಸದ ವಿಚಾರದಲ್ಲಿ ಆ ಅಸಮಾಧಾನ ನಿವಾರಣೆಯಾಗುತ್ತೆ. ಈ ಸಂದರ್ಭದಲ್ಲಿ ನೀವು ಸವಾಲುಗಳನ್ನ ನಿರಾಳತೆಯಿಂದ ಎದುರಿಸ್ತೀರಾ. ಗೃಹಿಣಿಯರಿಗೆ ಲಾಭದಾಯಕ ಸಮಸ್ಯೆ ಇದಾಗಿದೆ. ಕೆಟ್ಟ ದಿನಗಳು ಕಳೆದು ಪ್ರೀತಿಯ ಜೀವನ ನಿಮ್ಮದಾಗತ್ತೆ. ಎಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆದಿರ್ತಕ್ಕಂಥ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಮೀನ ರಾಶಿ, ಕುಂಭ ರಾಶಿ, ಮಿಥುನ ರಾಶಿ, ಮೇಷ ರಾಶಿ, ವೃಷಭ ರಾಶಿ, ಧನು ರಾಶಿ. ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮೋ ಶನಿ ನಾರಾಯಣಾಯ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.